ಹಲೋ ಹಲೋ ಅಣ್ಣ, ನನ್ನ ಫ್ರೆಂಡ್ ಮನೆಗೆ ಓದ್ಕೊಳಕ್ ಹೋಗ್ತಾ ಇದ್ದೀನಿ. ಡೋರ್ಕಿನ ಮ್ಯಾಟ್ ಕೆಳಗಡೆ ಇಟ್ಟಿರ್ತೀನಿ. ಸರಿ ಸರಿ ಹುಷಾರು. ಹಾ ಅಣ್ಣ. ಲೋ, ಮನೇಲಿ ಯಾರು ಇಲ್ಲ ಅಂತ ಫುಡ್ ಆರ್ಡರ್ ಮಾಡ್ಬಿಟ್ಟಿದ್ದೀನಿ. ಪಕ್ಕ ಬರ್ತೀಯ ತಾನೆ? ನಿಮ್ಮ ಮನೆ ಕೆಳಗಡೆನೇ ಇದ್ದೀನೋ? ಹೌದು, ಎಲ್ಲೋದ್ರು ನಿಮ್ಮ ಅಪ್ಪ ಅಮ್ಮ? ಊರಿಗೆ ಹೋಗೋರು ಮಚ್ಚಿ, ನಾಳೆ ಬರ್ತಾರೆ. 100% ಈ ಕ್ವಶನ್ ಬಂದೇ ಬರ್ತದೆ. ನಾನು ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೋ, ಓಕೆನಾ? ಊಟ ಬಂತು ಅನ್ಸತ್ ಮಚ್ಚಿ, ತಿನ್ಬಿಟ್ಟು ನೋಡ್ಕೊಳ್ಳೋಣ ಮುಂದಕ್ಕೆ. ಸರ್ ಎಷ್ಟನೇ ಫ್ಲೋರ್ ಸರ್? ಸರ್, ಸೆಕೆಂಡ್ ಫ್ಲೋರಿಗೆ ಬನ್ನಿ ಸರ್. ಓಕೆ ಸರ್. ಸರ್ ಬಂದೆ ಸೆಕೆಂಡ್ ಫ್ಲೋರ್ಗೆ. ಓ ಅಣ್ಣ, ಆರ್ಡ್ರ್ ನಿಮಗೆ ಬಿದ್ದುಬಿಟ್ಟೈತೆ. ಓ ಇದೇನಾ ನಿಮ್ಮ ಫ್ರೆಂಡ್ ಮನೆ? ಸರಿಪಾ, ಹುಷಾರು, ತಗೋ. ಇವರೇನೇನೋ ನಿಮ್ಮ ಅಣ್ಣ? ಹೌದು ಕಣೋ. ಅಣ್ಣ ಹುಷಾರು, ಕೀ ಮ್ಯಾಟ್ ಹತ್ರ ಇಟ್ಟಿದ್ದೀನಿ, ಹುಷಾರಣ್ಣ. ಸರಿಪಾ. ಏನೋ ನಿಮ್ಮ ಅಣ್ಣ ಡೆಲಿವರಿ ಕೆಲಸ ಮಾಡ್ತಾರೇನೋ? ಹೌದು ಕಣೋ, ನಮ್ಮ ಅಣ್ಣ ಡೆಲಿವರಿ ಬಾಯ್. ಅದ್ರಲ್ಲಿ ನಗೋ ಅಂತದೇನಾಯ್ತು? ಸುಮ್ಮನೆ ಯೋಚನೆ ಮಾಡು, ನಿಮ್ಮ ಅಪ್ಪಂದು ಗೌರ್ಮೆಂಟ್ ಜಾಬು, ಇಷ್ಟು ದೊಡ್ಡ ಕಾಲೇಜಲ್ಲಿ ನೀನು ಓದಿಸ್ತವ್ರೆ. ನಮ್ಮ ಅಣ್ಣ ಡೆಲಿವರಿ ಬಾಯ್ ಆದ್ರೂ ನಿಮ್ಮ ಅಪ್ಪನ ಲೆವೆಲ್ಗೆ ಓದಿಸ್ತವ್ರೆ. ನಮ್ಮ ಅಣ್ಣನ ಲೆವೆಲ್ ಏನು ಅಂತ ಅರ್ಥ ಮಾಡ್ಕೊ. ನಮ್ಮ ಅಣ್ಣ ಚಿಕ್ಕ ವಯಸ್ಸಲ್ಲೇ ಮನೆ ಜವಾಬ್ದಾರಿನ ತಗೊಂಡ. ತಾನು ಓದಕ್ಕಾಗ್ಲಿಲ್ಲ ಅಂತ ಹಗ್ಲು ರಾತ್ರಿ ಕಷ್ಟಪಟ್ಟು ನನ್ನ ಓದಿಸ್ತವ್ರೆ. ಹೊರಗಡೆ ಎಷ್ಟೇ ಕಷ್ಟ ಇದ್ರು, ಒಳಗಡೆ ಎಷ್ಟೇ ನೋವಿದ್ರು, ಒಂದಿನನೂ ನನ್ನ ಹತ್ರ ಕಷ್ಟ ಹಂಚ್ಕೊಂಡಿಲ್ಲ. ನಮ್ಮ ಅಣ್ಣ ಮಾಡ್ತಿರೋ ಕೆಲಸದ ಮೇಲೆ ನನಗೆ ಗೌರವ ಇದೆ. ಯಾಕಂದರೆ ಅದ್ರಲ್ಲಿ ನಾವು ಅನ್ನ ತಿಂತಾ ಇದ್ದೀವಿ. ಇಲ್ಲಿ ಯಾವ ಕೆಲಸ ಮೇಲೂ ಅಲ್ಲ ಕಣೋ, ಯಾವ ಕೆಲಸ ಕೀಳು ಅಲ್ಲ. ಅವ್ರವ್ರ ಕೆಲಸ ಅವ್ರಿಗೆ ದೊಡ್ಡದು. ಇನ್ನೊಬ್ರ ಕೆಲಸ ನೋಡಿ ಯಾವತ್ತೂ ನಗಕ್ಕೆ ಹೋಗ್ಬೇಡ. ಸಾರಿ ಮಚ್ಚ.